Welcome to Srimanta Manepata. I am handling English for CBSE. In today's class, we will take up poetry. So you know poetry is in the textbook First Flight. So here, along with the first unit, you have two poems written by Robert Frost. One is The Dust of Snow and the another is The Fire and Ice. ಮಕ್ಕಳೇ, ಇಂದಿನ ಶ್ರೀಮಂತ ಮನೆಪಾಠದಲ್ಲಿ ನೀವು CBSE ಅಲ್ಲಿರ್ತಕ್ಕಂಥ ಇಂಗ್ಲಿಷ್ ಪಠ್ಯದಲ್ಲಿರ್ತಕ್ಕಂತಹ ಫಸ್ಟ್ ಫ್ಲೈಟ್ ಅನ್ನೋ ಬುಕ್ಕಿನಿಂದ ಆಯ್ದುಕೊಂಡಿರೋ ಡಸ್ಟ್ ಆಫ್ ಸ್ನೋ ಮತ್ತು ಫೈರ್ ಅಂಡ್ ಐಸ್ ಅನ್ನುವ ಪದ್ಯ, ಅದನ್ನು ಬರೆದವರು ಯಾರು? ಕವಿ ರಾಬರ್ಟ್ ಫ್ರಾಸ್ಟ್. ಈ ಪದ್ಯದ ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ. ಓಕೆ, ಸೊ ನಾವು ಡಸ್ಟ್ ಆಫ್ ಸ್ನೋ. ದ ವೇ ಅ ಕ್ರೋ ಶೂಕ್ ಡೌನ್ ಆನ್ ಮೀ the dust of snow from a hemlock tree has given my heart a change of mood and saved some part of a day I had. ಸೊ ಇದು ಪದ್ಯ ಬರೆದಿರ್ತಕ್ಕಂಥ ಕವಿ. ಇಲ್ಲಿ ನೀವು ಕಾಣ್ಬೋದು, ಅವರು ರಾಬರ್ಟ್ ಫ್ರಾಸ್ಟ್. ಇವರು ಹುಟ್ಟಿದ್ದು ಮಾರ್ಚ್ 26, 1874 ಇನ್ ಅಮೆರಿಕಾ. ಈಸ್ ಅನ್ ಅಮೆರಿಕನ್ ಪೋಯೆಟ್. ಇವರು ಅಮೆರಿಕ ದೇಶದ ಕವಿ. ಇವರು ಹುಟ್ಟಿದ್ದು ಮಾರ್ಚ್ 26, 1874 and died at the age of 88 on Jan 29, 1963 at Massachusetts, US. ಇವರು ಮೂಲತಃ ಕವಿ ಮತ್ತು ನಾಟಕಕಾರ, ಪ್ಲೇ ರೈಟ್. ಇವರ ನೋಟಬಲ್ ವರ್ಕ್ಸ್ ಆರ್ A Boy's Will, North of Boston and New Hampshire. He has got notable awards also like Pulitzer Prize for Poetry and Congressional Gold Award. ಸೊ ಇದು ಪೋಯೆಟ್. ನೀವು ಇಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರ ಚಿತ್ರವನ್ನು ನೀವು ಇಲ್ಲಿ ಕಾಣ. ಸೊ ಇಲ್ಲಿ ಇನ್ ದಿಸ್ ಪೋಮ್ ವಾಟ್ ಯು ಕ್ಯಾನ್ ಸಿ ಈಸ್ ದ ಮೇನ್ ಥಿಂಗ್ ಆಫ್ ದಿಸ್ ಪೋಮ್ ಈಸ್ ದಟ್ ನೇಚರ್, ಪ್ರಕೃತಿ ಅಲ್ಲಿರ್ತಕ್ಕಂಥ ವಿಸ್ಮಯಗಳ ಬಗ್ಗೆ ಕವಿ ನಮಗೆ ತಿಳಿಸ್ತಾ ಹೋಗ್ತಾರೆ. ನೀವೆಲ್ಲ ಪ್ರಕೃತಿನ ನೋಡಿದಿರಲ್ವ ಮಕ್ಕಳೇ? ನೇಚರ್ ಹ್ಯಾಸ್ ಅ ಹೀಲಿಂಗ್ ಪವರ್. ಈಗ ನಮಗೆ ಬೇಜಾರಾದಾಗ ಒಂದು 5 ನಿಮಿಷ ನಾವು ನಡ್ಕೊಂಡು ಹೋದ್ರೆ ನಮಗೆ ಮನಸ್ಸಿಗೆ ಮುದ ಆಗ್ತದೆ. ನೀವು ಪ್ರಕೃತಿಯಲ್ಲಿರ್ತಕ್ಕಂಥ ಸೌಂದರ್ಯವನ್ನು ಕಂಡಾಗ ಅಥವಾ ನಿಮ್ಮ ಮನೆಯ ಹೂದೋಟದಲ್ಲಿ ಅರಳಿರ್ತಕ್ಕಂಥ ಹೂಗಳನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ಆಗಿರ್ತಕ್ಕಂಥ ದುಗುಡವನ್ನು ನೀವು ಮರಿಬೋದು. ದ ಚೇಂಜ್ ಆಫ್ ಮೈಂಡ್ ಟೇಕ್ಸ್ ಪ್ಲೇಸ್ ವೆನ್ ವಿ ಸಿ ದೀಸ್ ಬ್ಯೂಟಿ ಇನ್ ದ ನೇಚರ್. ದ ಬ್ಯೂಟಿಫುಲ್ ಥಿಂಗ್ಸ್ ಆರ್ ಪ್ರೆಸೆಂಟ್ ಇನ್ ದ ನೇಚರ್. ಹಾಟ್ ಸಮ್ಮರ್ ಇರುತ್ತೆ, ಆಲ್ ಆಫ್ ಎ ಸಡನ್ ಇಲ್ಲಿಂದನೋ ತಣ್ಣನೆ ಗಾಳಿ ಬೀಸಿದಾಗ ನಮಗೆ ಎಷ್ಟು ಹಾಯ್ ಅನಿಸುತ್ತೆ, ಹಾಯಾಗಿ ಇದೆ ಅಂತ ಅನ್ಸುತ್ತೆ. ಸೊ ಅದೇ ರೀತಿ ಇಲ್ಲಿ ಪೋಯೆಟ್ ಏನು ಹೇಳ್ತಾರೆ ಅಂದರೆ, ನೇಚರ್ ಹ್ಯಾಸ್ ಗಾಟ್ ಎವ್ರಿಥಿಂಗ್. ಈಗ ನಮ್ಮ ಬದುಕಿನಲ್ಲೂ ಕೂಡ ಹಾಗೇನೆ ಸಣ್ಣ ಸಣ್ಣ ಕ್ಷಣಗಳು ಕೊಡ್ತಕ್ಕಂಥ ಸಂತೋಷವನ್ನು ದೊಡ್ಡ ಸಾಧನೆ ಮಾಡಿದಾಗ ಬರದೇ ಇರ್ಬೋದು. ಸಣ್ಣ ಸಣ್ಣ ವಸ್ತುನಲ್ಲಿ, ಸಣ್ಣ ಸಣ್ಣ ವಿಷಯಗಳಲ್ಲಿ ನಮಗೆ ಸಂತೋಷ ಉಂಟಾಗುತ್ತೆ. ನಿಮಗೂ ಅದೇ ರೀತಿಯಾದಂಥ ಅನುಭವ ಆಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಈಗ ನಾವು ಚಿಕ್ಕವರಿದ್ದಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ತಂದೆ ತಾಯಿಯವರಿಂದ? ಒಂದು ಚಾಕ್ಲೇಟ್ ಅಥವಾ ಒಂದು ₹1, ₹2 ನಮಗೆ ಸಿಕ್ಕಿದ್ರೆ ಅದೇ ನಮಗೆ ಆಗ ಸ್ವರ್ಗಕ್ಕೆ ಸಮಾನ ಅಲ್ವಾ? ಸೊ ಬೆಳೀತಾ ಅದು ನಮ್ಮ ಪ್ರಿಯಾರಿಟೀಸ್ ಚೇಂಜ್ ಆಗುತ್ತೆ. ಬಟ್ ಪ್ರಕೃತಿಯಲ್ಲಿ ಚೇಂಜ್ ಆಗಲ್ಲ. ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ವಿಸ್ಮಯ ಅಂತ ಈ ನಮ್ಮ ರಾಬರ್ಟ್ ಫ್ರಾಸ್ಟ್ ಅವರು ತಿಳಿಸ್ಕೊಡ್ತಾರೆ. ಆಮೇಲೆ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಚಿಕ್ಕ ವಸ್ತುಗಳು ಹೇಗೆ, ಈಗ ತುಂಬ ಸೆಕೆ ಇರುತ್ತೆ, ಸೊ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ನಮಗೆ ತುಂಬ ಹಾಯಾಗಿದೆ ಅಂತ ಅನಿಸುತ್ತೆ. ಚಳಿಗಾಲದಲ್ಲಿ ಎಷ್ಟು ಬೆಚ್ಚಗಿನ ಮಲಗೋದಕ್ಕೆ ಎಷ್ಟು ಚೆನ್ನಾಗಿದೆ ಹಾಗೆ. ಸೊ ಇಲ್ಲಿ ಈಗ ಪಠ್ಯಕ್ಕೆ ಬಂದರೆ ಈ ಪದ್ಯದಲ್ಲಿ ನೀವು ಗಮನಿಸ್ಬೋದು ಮಕ್ಕಳೇ, ಏನಿದೆ ಈ ಪದ್ಯದ ಸಾಲುಗಳನ್ನು ನೀವು ಗಮನಿಸಿ. ಯು ಅಬ್ಸರ್ವ್ ದ ಲೈನ್ಸ್ ಆಫ್ ದಿಸ್ ಪೋಮ್. ಸೊ ದೇರ್ ಆರ್ ನೋ ಪಂಕ್ಚುಯೇಷನ್ಸ್ ಯೂಸ್ಡ್. ಸೊ ಓನ್ಲಿ ಅಟ್ ದ ಎಂಡ್ ಆಫ್ ದ ಪೋಮ್ ದ ಪೋಯೆಟ್ ಹ್ಯಾಸ್ ಯೂಸ್ಡ್ ಅ ಫುಲ್ ಸ್ಟಾಪ್. ಸೊ ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ, ಈ ಪರ್ಟಿಕ್ಯುಲರ್ ಪೊಯೆಟಿಕ್ ಡಿವೈಸ್ನ ನಾವು ಎಂಜಾಮ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ವಿಲ್ ಕಮ್ ಟು ದ ಪೊಯೆಟಿಕ್ ಡಿವೈಸ್, ದಟ್ ಈಸ್ ಎಂಜಾಮ್ಮೆಂಟ್. ಅಂದರೆ ಏನು ಅಂದರೆ, ಸೊ ಸಿಂಪಲ್, ನೋ ಪಂಕ್ಚುಯೇಷನ್. ಓಕೆ, ಸೊ ನಾವು ಈಗ ವಿ ವಿಲ್ ಟೇಕ್ ದ ರೈಮ್ ಸ್ಕೀಮ್. ಸೊ ಯಾವುದೇ ಒಂದು ನಾವು ಇದನ್ನು ತಗೊಂಡ್ರು ಆ ಪೋಮ್ಗೆ ರೈಮ್ ಸ್ಕೀಮ್ ಅಂತ ಇರುತ್ತೆ. ಏನು ಮಕ್ಕಳೇ? ರೈಮ್ ಸ್ಕೀಮ್.